ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಏನು ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಯಾವ ಥರದ ಬದಲಾವಣೆ ಬರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ ಆ್ಯಂಡ್ ತುಂಬ ಈಸಿಯಾಗಿ ಪಿಕ್ ಮಾಡಬಹುದು. ನಿಮ್ಮ ಡೇಟ್ ಆಫ್ ಬರ್ತ್, ಒಂದು ವೇಳೆ ನಿಮ್ಮ ಡೇಟ್ ಆಫ್ ಬರ್ತ್ ನಿಮಗೆ ನಂಬರ್ ಗೊತ್ತಿಲ್ಲ, ಯಾವಾಗ ನೀವು ಹುಟ್ಟಿರೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಟ್ಸ್ ಓಕೆ, ಫೈನ್. ನಿಮ್ಮ ಫೇವ್ರೆಟ್ ನಂಬರ್ ಯಾವುದು ಅಂತ ನೋಡಿಬಿಟ್ಟು ಕೂಡ ನೀವು ಈ ರೀಡಿಂಗ್ನ ನೋಡ್ಬೋದು. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1. ಸೊ ಲೆಟ್ಸ್ ಸ್ಟಾರ್ಟ್ ಯುವರ್ ರೀಡಿಂಗ್. ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1. Thank you so much. Thank you so much. Pile number 1. Pile number 1. ಓಕೆ, ಎಲ್ಲ ಕಾರ್ಡನ್ನು ತೊಗೊಳ್ತೀನಿ. ಸೊ ಬಾಟಮ್ ಆಫ್ ದ ಡೆಕ್ 7 ಆಫ್ ವಾಂಡ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ಮೇಷರಾಶಿ, ಧನುರಾಶಿ, ಸಿಂಹ ರಾಶಿ ಇದೆ ಇಲ್ಲಿ. ಓಕೆ, ಸೊ ಎಲ್ಲ ಕಾರ್ಡನ್ನು ಮೊದಲು ತೊಗೊಳ್ತೀನಿ ನಾನು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಪೈಲ್ ನಂಬರ್ 1. Pile number 1. Okay. ಎಲ್ಲ ಕಾರ್ಡನ್ನು ಮೊದಲು ಶಫಲ್ ಮಾಡ್ತೀನಿ. ಓಕೆ, okay, so let's start the reading. Pile number 1. Okay, okay, ಓಕೆ. ಇಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಆಮೇಲೆ ಇಲ್ಲಿ ಕಟಕ ರಾಶಿ ಇದೆ. ಇನ್ನೊಂದು ವೃಷಭ, ಕ್ಯಾಪ್ರಿಕಾನ್ ಆ್ಯಂಡ್ ಕನ್ಯಾ. ವೃಷಭ, ಕನ್ಯಾ ರಾಶಿ, ಆಮೇಲೆ ಮಕರ ರಾಶಿ ಇದೆ. ಆಮೇಲೆ ಅದೇ ನಾನು ಹೇಳಿದೆ ಅಲ್ವಾ, ಸೊ ಮೇಷ, ಧನು ಆ್ಯಂಡ್ ಸಿಂಹ ರಾಶಿ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1. ಸೊ ನೀವು ಯಾವುದೋ ಒಂದು ವಿಷಯಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ರಾ. ಮೇ ಬಿ ಇದು ನಿಮ್ಮ ಮದುವೆಗಿರ್ಬೋದು, ಮೇ ಬಿ ನೀವು ಒಂದು ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ನಿಮ್ಮ ಎಕ್ಸ್ ವಾಪಸ್ ಬರಬೇಕು ಅನ್ನೋದು ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅಂತಂದರೆ ರೈಟ್ ನಾವು ನಿಮ್ಗೆ ಅನಿಸ್ತಾ ಇದೆ ಯಾವಾಗ ನನ್ನ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರೆ,
ನನಗೆ ನಿಜವಾಗ್ಲೂ ಒಳ್ಳೆ ಪ್ರೀತಿ ಏನೋ ಲೈಕ್ ಆನೆಸ್ಟ್ ಪ್ರೀತಿ ಅನ್ನೋದು ಸಿಗುತ್ತಾ ಇಲ್ವೋ ಅನ್ನೋದು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ 1. ಓಕೆ, ಆ್ಯಂಡ್ ಇನ್ನು ಕೆಲವರು ಆಫರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಯಾವಾಗ ಒಂದು ಒಳ್ಳೆ ಆಫರ್ ಬರುತ್ತೆ, ನನ್ನ ಲೈಫ್ ಯಾವಾಗ ಏನೋ ಚಮ್ ಹೇಳ್ತಾರಲ್ಲ ಅಂತಂದರೆ ಯಾವಾಗ ಶೈನ್ ಆಗುತ್ತೆ ಅಂತ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ನನಗೆ ಆ ಥರ ಅನ್ನಿಸ್ತಾ ಇದೆ. ಇನ್ನು ಕೆಲವರು ಫೈನಾನ್ಷಿಯಲಿ ತುಂಬಾ ರೈಟ್ ನಾವು ಸ್ಟ್ರಗಲ್ ಮಾಡ್ತಾ ಇರ್ಬೋದು. ತುಂಬಾ ಸ್ಟ್ರಗಲ್ ನೋಡ್ತಾ ಇದ್ದೀನಿ ನಾನು ರೈಟ್ ನಾವು, ಲೈಕ್ ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ ರಿಲೇಟೆಡ್ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ವರ್ಕ್ ರಿಲೇಟೆಡ್ ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನೀವು. ನಿಮ್ಗೆ ಅನಿಸ್ತಾ ಇದೆ ರೈಟ್ ನಾವು ನನ್ನ ಸಮಸ್ಯೆನ ನಾನು ಯಾರಿಗೆ ಹೇಳೋದು, ಯಾರು ಕೇಳೋರಿದ್ದಾರೆ, ಅಂತಹ ಜನರು ಇದ್ದಾರಾ ಅನ್ನೋದು ನಿಮಗೆ ಏನೋ ಮನಸ್ಸಲ್ಲಿ ಆ ಒಂದು ವಿಚಾರ ಕೂಡ ಬರುತ್ತೆ. ಆ್ಯಂಡ್ ಅದರ ಜೊತೆ ನಿಮ್ಗೆ ಅನಿಸುತ್ತೆ ದೇವರು ನಿಜವಾಗ್ಲೂ ಇದ್ದಾರಾ ಅನ್ನೋದು ಕೂಡ ನಿಮಗೆ ಕ್ವಶನ್ ಮಾರ್ಕ್, ನಿಮಗೆ ನೀವು ತುಂಬಾ ಕ್ವಶನ್ ಮಾರ್ಕ್ ಮಾಡ್ತಾ ಇರ್ಬೋದು ಪಾಲ್ ನಂಬರ್ 1. ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ರೈಟ್ ನಾವು ಲೈಫಲ್ಲಿ ಸ್ಟೆಬಿಲಿಟಿಯನ್ನು ಏನೋ ಪಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ. ಓಕೆ, ನಾನು ಇಲ್ಲಿ ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ಎಲ್ಲ ವಿಷಯದಲ್ಲಿ ನೀವು ಇವಾಗ ರೈಟ್ ನಾವು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನಿಸ್ತಾ ಇದೆ ಯಾವಾಗ ನನ್ನ ಈ ಸ್ಟ್ರಗಲ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದು. ಸ್ಪೆಷಲಿ ಹೆಚ್ಚಾಗಿ ನನಗೆ ರಿಲೇಷನ್ಶಿಪ್ ರಿಲೇಟೆಡ್ ತುಂಬಾ ಹೆಚ್ಚು ಇಲ್ಲಿ ಸ್ಟ್ರಗಲನ್ನು ನೋಡ್ತಾ ಇದ್ದೀನಿ ರೈಟ್ ನಾವು ಪಾಲ್ ನಂಬರ್ 1 ನಿಮ್ಮ ಲೈಫಲ್ಲಿ. ಓಕೆ, ಸೊ ಒಂದು ಒಳ್ಳೆ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಬಹುದು. ಓಕೆ, ಇಲ್ಲಾಂದರೆ ಕೆಲವರ ಮನಸ್ಸಲ್ಲಿದೆ ನಾನು ಇವ್ರಿಗೆ ಪ್ರಪೋಸ್ ಮಾಡಿದರೆ ಹೇಗೆ, ಇವರು ಒಪ್ಕೊಳ್ತಾರಾ ಇಲ್ವೋ, ಇವ್ರ ಜೊತೆ ನನ್ನ ಮದುವೆ ಆಗುತ್ತಾ. ಸೊ ಟೋಟ್ಲಿ ಹೇಳಬೇಕು ಅಂತಂದರೆ ರಿಲೇಷನ್ಶಿಪ್ ರಿಲೇಟೆಡ್ ನೀವು ತುಂಬಾ ಚಿಂತೆ ಮಾಡ್ತಾ ಇರಬಹುದು ರೈಟ್ ನಾವು ಪಾಲ್ ನಂಬರ್ 1. ಕೆಲವರಲ್ಲಿ ಹೆಲ್ತ್ ರಿಲೇಟೆಡ್ ಇಶ್ಯೂ ಇರಬಹುದು ಪಾಲ್ ನಂಬರ್ 1. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಟೋಟಲಾಗಿ ಹೇಳಬೇಕು ಅಂತಂದರೆ ಎಸ್ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸೊ ಇದನ್ನು ಈ ಒಂದು ಸಮಸ್ಯೆಯಿಂದ ಪಾರಾಗೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಪಾಲ್ ನಂಬರ್ 1. ಸೊ ನನಗೆ ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಎಲ್ಲ ಕಾರ್ಡ್ಸ್ ಇವಾಗ ಸರಿಯಾಗಿ ಬೀಸಬಲ್ ಇದೆ ಅಂತ ಅಂದ್ಕೊಳ್ತೀನಿ. ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಲೈಫನ್ನು ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅನ್ನೋದು. ಬಟ್ ಆದರೂ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನೀವು ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರಬಹುದು. ನಿಮ್ಮ ಪಾಸ್ಟ್ ಬಗ್ಗೆ, ನಿಮ್ಮ ಪಾಸ್ಟ್ ನಿಮ್ಮನ್ನು ಕಾಡಬಹುದು, ನಿಮ್ಮ ಎಕ್ಸ್ ನಿಮ್ಮನ್ನು ಕಾಡ್ತಾ ಇರ್ಬೋದು ರೈಟ್ ನಾವು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸ್ಟಕ್ ಅಂತ ಅನಿಸ್ತಾ ಇರ್ಬೋದು ಇವಾಗ ನಿಮಗೆ ಪಾಲ್ ನಂಬರ್ 1. ಸೊ ಬಟ್ ಆ್ಯಕ್ಚುಲಿ ಪಾಲ್ ನಂಬರ್ 1 ನಿಮ್ಮಲ್ಲಿ ನೀವು ತುಂಬಾ ಬುದ್ಧಿವಂತರು. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ ರೈಟ್ ನಾವು ಯಾವುದೇ ಥರದ ಸಿಚುವೇಶನ್ ಏನಿದೆ ನೋಡಿ ಅದು ಟೆಂಪ್ರರಿ, ಪರ್ಮನೆಂಟ್ ಅಲ್ಲ. ಬಟ್ ನಿಮ್ಮ ಅಂತರಾತ್ಮಕ್ಕೆ ಎಲ್ಲನೂ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಸೊ ನಿಮ್ಮ ಅಂತರಾತ್ಮನ ನಂಬಿ ಕೆಲವರು ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ ಕೆಲವರಲ್ಲಿ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಮೈಂಡಲ್ಲಿ ಇರ್ಬೋದು ಇವರು ನಮಗೆ ಪರ್ಸನ್ ಬೇಡ, ಇವರಿಂದ ನಾನು ಹೇಗೆ ನನ್ನನ್ನು ನಾನು ಹೇಗೆ ಪಾರ್ ಮಾಡೋದು, ಈ ರಿಲೇಷನ್ಶಿಪ್ಪಿಂದ ಹೊರಗೆ ಹೇಗೆ ಬರೋದು ಅನ್ನೋದು ಕೂಡ ನೀವು ತುಂಬಾ ಗೊಂದಲದಲ್ಲಿದ್ದಾರೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ತುಂಬಾ ನಿಮ್ಮನ್ನು ನೀವು ತುಂಬಾ ಸ್ಟಕ್ ಅಂತ ಅನಿಸ್ತಾ ಇರ್ಬೋದು. ಲೈಕ್ ಎನಿ ಕೈಂಡ್ ಆಫ್ ಲೈಕ್ ಅದು ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ಇರಬಹುದು, ಏನೋ ಫೈನಾನ್ಷಿಯಲ್ ಇರ್ಬೋದು. ಸೊ ನಾನಿಲ್ಲಿ ಸ್ಟ್ರಗಲನ್ನು ನೋಡ್ತಾ ಇದ್ದೀನಿ ಪಾಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಏನು ಚೇಂಜ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ ನಿಮ್ಮ ಲೈಫಲ್ಲಿ. ದ ಮೂನ್. ಓಕೆ, 2 of Swords. ಓಕೆ, ಆ್ಯಂಡ್ 2 of Wands. ಅನ್ಎಕ್ಸ್ಪೆಕ್ಟೆಡ್ ಏನು ಬರ್ತಾ ಇದೆ, ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಒಂದು ವ್ಯಕ್ತಿ ಬರ್ಬೋದು ಪಾಲ್ ನಂಬರ್ 1. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಯಾವ ಒಂದು ಡಿಸಿಷನ್ಸ್ನ ನಿಮಗೆ ತೊಗೊಳಕ್ಕಾಗ್ತಾ ಇಲ್ಲ ನೋಡಿ ರೈಟ್ ನಾವು ಯಾವುದೇ ಒಂದು ಡಿಸಿಷನ್ಸ್ ನೀವು ತೊಗೊಳ್ಳೋದಕ್ಕೆ ಹಿಂಜರಿತಾ ಇದ್ದೀರಾ, ಪ್ರೋಕ್ಯಾಸ್ಟಿನೇಟ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮಗೆ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಜೀವನದಲ್ಲಿ ಏನು ಚೇಂಜ್ ಬರ್ತಾ ಇದೆ ಅಂತಂದರೆ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ. ತುಂಬಾ ಏನು ಹೇಳ್ತಾರೆ, ತುಂಬ ಪವರ್ಫುಲ್ಲಿಂದ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ನೀವು ಇಲ್ಲಿ ನಿಮ್ಮ ಇಂಟೆಲಿಜೆಂಟನ್ನು ಯೂಸ್ ಮಾಡ್ತಾ ಇದ್ದೀರಾ, ಅದರ ಜೊತೆ ನೀವು ನಿಮ್ಮ ಇಂಟ್ಯೂಷನ್ನ ಕೂಡ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ ಯಾವ ಬದಲಾವಣೆ ಬರ್ತಾ ಇದೆ ಅಂತಂದರೆ ಯಾವ ವಿಷಯಗಳನ್ನು ನೀವು ಇಟ್ಕೊಂಡು ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ರಿ ಅಂತಂದರೆ ರೈಟ್ ನಾವು ನಿಮ್ಮದೊಂದು ಸಣ್ಣ ಪುಟ್ಟ ಏನಾದರೂ ಒಂದು ಗಾಯ ಇದ್ದಿರ್ಬೋದು. ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಇಲ್ಲಿ ಒಂದು ಗಾಯ ಆಗಿದೆ, ನಿಮ್ಗೆ ಅನ್ಬೋದು ಈ ಗಾಯ ತುಂಬ ದೊಡ್ಡದಾದರೆ, ಇನ್ನಷ್ಟು ದೊಡ್ಡದಾದರೆ, ಹಾಗಾದರೆ ಹೀಗಾದರೆ ಅನ್ನೋದು. ಸೊ ಅದರಿಂದ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ ನಿಮಗೆ ಪಾಲ್ ನಂಬರ್ 1, ಬಿಕಾಸ್ ದ ಮೂನ್ ಕಾರ್ಡ್ ಇದೆ ಇಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಅಂದ್ಕೊಂಡದ್ದು ಏನೋ ಆ್ಯಂಡ್ ಅದು ಔಟ್ಕಮ್ ಇನ್ನೇನೋ ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದರ ಔಟ್ಕಮ್ ಬರ್ಬೋದು. ಲೈಕ್ ನೀವೇನೋ ದೊಡ್ಡ ಮಟ್ಟದ ವಿಷಯನ ಯೋಚನೆ ಮಾಡಿರ್ಬೋದು, ಬಟ್ ಅದೊಂದು ಸಣ್ಣ ರೀತಿಯಲ್ಲಿ ಅದರ ಔಟ್ಕಮ್ ಹೊರಗೆ ಬರ್ಬೋದು. ಇದು ಒಳ್ಳೆಯದು ಬರ್ಬೋದು, ಕೆಟ್ಟದ್ದು ಬರ್ಬೋದು ಪಾಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಏನು ಬರ್ತಾ ಇದೆ ಅಂತಂದರೆ ನೆಕ್ಸ್ಟ್ ನೀವು ಡಿಸಿಷನ್ಸ್
ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ, ತುಂಬಾ ಬೋಲ್ಡಾಗಿ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ ಪೈಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಬಿಕಾಸ್ ನೆಕ್ಸ್ಟ್ ಬರುವ ದಿನಗಳಲ್ಲಿ ಏನಿದೆ ನೋಡಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ನೀವು ಬೋಲ್ಡಾಗಿ ಇಲ್ಲಿ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿ ಕೂಡ ಬರಬಹುದು. ಓಕೆ, ಇಲ್ಲಾಂದರೆ ಇದು ನೀವೇ ಆಗಿರಬಹುದು ಪೈಲ್ ನಂಬರ್ 2. ಓಕೆ, ಸೊ ಎಲ್ಲ ಥರದ ಡಿಸಿಷನ್ಸ್ನ ತೊಗೊಳ್ಳುವಂಥದ್ದು ಅಂತಂದರೆ ಇವಾಗ ನಿಮಗೆ ಯಾವುದು ಸ್ಟಕ್ ಆಗಿ ಅನ್ನಿಸ್ತಾ ಇದೆ ನೋಡಿ ಎನರ್ಜಿ, ಅಂತಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿದಾಗಿ ಯಾವುದು ಇವಾಗ ಅನ್ನಿಸ್ತಾ ಇದೆ ನೋಡಿ, ಅದರಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಯಾವ ಥರ ಒಂದು ಸನ್ನಿವೇಶ ಬರಬಹುದು ಅಂತಂದರೆ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಸಿಷನ್ಸ್ನ ತೊಗೊಳ್ಬಹುದು ಇಲ್ಲಿ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆ್ಯಂಡ್ ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ಕೆಲವ್ರದ್ದು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಇರ್ಬೋದು. ಈ ರಿಲೇಷನ್ಶಿಪ್ನಿಂದ ನೀವು ಕೋರ್ಡಿಂದ ಕಟ್ ಮಾಡಬಹುದು. ನನಗೆ ರೂಟಿಂದ ನೀವು ಕಟ್ ಮಾಡೋದನ್ನು ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಅಂಥ ಜನರನ್ನು ನೀವು ನಿಮ್ಮ ಲೈಫಿಂದ ತೆಗಿತಾ ಇದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅಂದ್ಕೊಂಡೇ ಇರಲಿಲ್ಲ ಆ ಥರ ಆ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಸೊ ನೀವು ಸಿಂಗಲ್ ಆಗಿ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀರಾ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಓಕೆ, ಸೊ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಒಂದು ಸೆಕೆಂಡ್, ನಾನು ಫ್ಯಾನ್ ಆಫ್ ಮಾಡ್ತೀನಿ, ಇಲ್ಲಾಂದರೆ ನಾವು ಮಾತಾಡೋದು ನಿಮ್ಗೆ ಕೇಳಲ್ಲ. ಓಕೆ, ಲೈಟ್ ಇರಲಿಲ್ಲ ಬೆಳಿಗ್ಗೆಯಿಂದ, ಸೊ ಹಾಗಾಗಿ ಎಸ್. ಆ್ಯಂಡ್ ತುಂಬ ವೈಸ್ಲಿಯಾಗಿ ಈ ಒಂದು ಕೆಲಸ ಏನಿದೆ ನೋಡಿ, ನೀವಾಗ ರೈಟ್ ನಾವು ಯಾವುದ್ರಲ್ಲಿ ಸ್ಟಕ್ ಆಗಿದ್ದೀರ ನೋಡಿ, ಅದನ್ನು ನೀವು ವೈಸ್ಲಿಯಾಗಿ ಆ ಸನ್ನಿವೇಶನ ಹ್ಯಾಂಡಲ್ ಮಾಡಿ ಅದರಿಂದ ನೀವು ಪಾರಾಗ್ತೀರಾ ಪೈಲ್ ನಂಬರ್ 2, ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನೋಡಿ, ಲೆಟ್ಸ್ ಸಿ. ಓಕೆ, ಸೊ ಎಸ್, ಪೈಲ್ ನಂಬರ್ 1 ನಾನು ನಿಮಗಿಲ್ಲಿ ಒಂದು ಹೇಳ್ತಾ ಇದ್ದೀನಿ ಏನು ಅಂತಂದರೆ, ರೈಟ್ ನಾವು ನಿಮ್ಮ ಜೀವನದಲ್ಲಿ ಯಾವುದೂ ಕ್ಲಾರಿಟಿ ಇಲ್ಲ ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದರಲ್ಲಿ ಕ್ಲಾರಿಟಿ ಬರುತ್ತೆ. ಓಕೆ, ಕ್ಲಾರಿಟಿ ಬರುತ್ತೆ. ನಾನು ಹೇಳಿದೆ ಅಲ್ವಾ ನಿಮಗೆ, ಅದು ಹೇಗೆ ಬರುತ್ತೆ ಅಂತಂದರೆ ಪೈಲ್ ನಂಬರ್ 1 ನಾನು ಹೇಳೋದನ್ನು ಸರಿಯಾಗಿ ಕೇಳಿ. ನೀವು ಇವಾಗ ಡಿಸಿಷನ್ಸ್ ತೊಗೊಳ್ಬೇಕು ಅಂತ ಇದ್ದೀರಾ. ಸೊ ಡಿಸಿಷನ್ಸ್ನ ನೀವೇ ತೊಗೊಳ್ಬೇಕು, ಇನ್ಯಾರೂ ತೊಗೊಂಡ್ರೆ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಇವಾಗ ನೀವು ಕ್ವೀನ್ ಆಫ್ ಸೋರ್ಡ್ಸ್ ಆಗಬೇಕು ಅಂತಂದರೆ ಪೈಲ್ ನಂಬರ್ 1 ತುಂಬ ಪೇನನ್ನು ರೈಟ್ ನಾವು ಏನು ಪೇನ್ ಇದೆ ನೋಡಿ ಅದರಿಂದ ವಿಸ್ಡಮ್ನ ನೀವು ಗೇನ್ ಮಾಡಬೇಕಾಗತ್ತೆ. ರೈಟ್, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಎನರ್ಜಿನ ಇದು ತಡಿಬಹುದು. ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರುತ್ತೆ ನೋಡಿ ಅದನ್ನು ಇದು ತಡಿಬಹುದು. ಸಾರೋ, ದುಃಖ. ಸೊ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಪೈಲ್ ನಂಬರ್ 1. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಚೇಂಜ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ತುಂಬಾ ಸಾರೋದಲ್ಲಿದೆ, ತುಂಬಾ ದುಃಖ. ಬಿಕಾಸ್ ಈ ಎನರ್ಜಿ ಇದು ಆಗೋದನ್ನು ತಡಿಬೋದು ಪೈಲ್ ನಂಬರ್ 2. ನನಗೆ 2 ಯಾಕೆ ಬರ್ತಾ ಇದೆ ಅಂತ ಗೊತ್ತಿರ ಪೈಲ್ ನಂಬರ್ 1. ಬಿಕಾಸ್ ನೀವು ಯಾವುದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರ ನೋಡಿ ಅದು ಪೇ ಆಫ್ ಆಗುತ್ತೆ. ಪೇ ಆಫ್ ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೇನೆ. ಬಟ್ ಈ ಸಾರೋ ಎನರ್ಜಿ ಈ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಬರೋದನ್ನು ತಡಿಬಹುದು. ಸೊ ದುಃಖ, ಸೊ ಆದಷ್ಟು ದುಃಖದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ, ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಪೈಲ್ ನಂಬರ್ 1. ಆ್ಯಂಡ್ ಇಲ್ಲಿದೆ ದ ಮಿಸರ್. ಸೊ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಪೈಲ್ ನಂಬರ್ 1, ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಓಕೆ, ಸೊ ನಂದು ಅನ್ನೋದು. ಓಕೆ, ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ ಇಲ್ಲಿ ಪೈಲ್ ನಂಬರ್ 1 ಪ್ರೋಕ್ಯಾಸ್ಟಿನೇಟ್ ಮಾಡಬೇಡಿ. ಬದಲಾವಣೆ ಆಗೋದಕ್ಕೆ ಪ್ರೋಕ್ಯಾಸ್ಟಿನೇಟ್ ಮಾಡಬೇಡಿ. ಮುಂದೆ ದೂಡಬೇಡಿ. ಯಾವ ಡಿಸಿಷನ್ಸ್ನ ನೀವು ತೊಗೊಳ್ಬೇಕು ಅಂತ ಇದ್ದೀರಾ ನೋಡಿ ಅದನ್ನು ತೊಗೊಳ್ಳಿ. ಓಕೆ, ಸೊ ನೀವು ಎಷ್ಟನ್ನು ಅಂತ ಎಲ್ಲಿ ಈ ಥರ ಹಿಡಿತದಲ್ಲಿ ಇಟ್ಕೊಳ್ತೀರಾ, ಎಷ್ಟು ಪೇನನ್ನು ಅಂತ ನೀವು ಈ ಥರ ಇಟ್ಕೊಳ್ತೀರಾ ಪೈಲ್ ನಂಬರ್ 1. ಸೊ ನಿಮಗೆ ಕ್ಲೆನ್ಸ್ ಆಗುವಂಥ ಅವಶ್ಯಕತೆ ಇದೆ. ಸೊ ಈ ಎನರ್ಜಿ ಬರೋದಿಲ್ಲ ಒಂದು ವೇಳೆ ನೀವು ಇದೇ ಎನರ್ಜಿಯಲ್ಲಿದ್ದರೆ ಪೈಲ್ ನಂಬರ್ 1. ಇದು ತಡೆ ಹಿಡಿಬೋದು ಈ ಎನರ್ಜಿ. ಓಕೆ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಇಸ್ ದ ಪಾಸ್ಟ್ ಲೈಫ್ಸ್ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಆ್ಯಂಡ್ ಇದು ನಿಮ್ಮ ಪಾಸ್ಟ್ ಲೈಫಿಂದ ಬಂದಿದ್ದು ಕೂಡ ಇರಬಹುದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಏನು ಮಾಡುವಂಥ ಅವಶ್ಯಕತೆ ಇದೆ ಅಂತಂದರೆ ಪೈಲ್ ನಂಬರ್ 1. ಸೊ ನೀವು
ಯಾರ ಜೊತೆ ಎಲ್ಲ ಮಾತಾಡ್ತೀರಾ, ಕನ್ವರ್ಸೇಷನ್ ಯಾರ ಜೊತೆ ಎಲ್ಲ ಮಾಡ್ತೀರಾ ನೋಡಿ, ಮಲಗೋದಕ್ಕಿಂತ ಮುಂಚೆ ಆ ಕಾರ್ಡನ್ನು ಕಟ್ ಮಾಡಿ ಮಲಗಿಬಿಡಿ. ಓಕೆ, ಸೊ ಈ ಎನರ್ಜಿ ನನಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಮುಂಬರುವ ಯಾವುದೇ ದಿನಗಳಲ್ಲಿ ಒಂದು ಒಳ್ಳೆಯ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ಬಿಕಾಸ್ ಇಲ್ಲಿ ನೆಗೆಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಈವಿಲ್ ಐ ನಿಮ್ಮ ಮೇಲೆ ಕೆಲವರಿಗೆ ತುಂಬಾ ದೃಷ್ಟಿ ಇರಬಹುದು. ಪೈಲ್ ನಂಬರ್ 1 ನಿಮ್ಮನ್ನು ನೋಡಿದಾಗ ತುಂಬ ಜನರಿಗೆ ಇಲ್ಲಿ ಇನ್ನು ಹೊಟ್ಟೆ ಕಿಚ್ಚು ಕೂಡ ಆಗಬಹುದು ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ಇಲ್ಲಿ ನೆಗೆಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಹನುಮಾನ್ ಚಾಲೀಸ್ ಏನಿದೆ ನೋಡಿ, ಅದನ್ನು ಡೈಲಿ ಕೇಳಿ, ತುಂಬಾ ಒಳ್ಳೆಯದು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಇಸ್ ದ ಅಬಂಡೆನ್ಸ್. ಸೊ ನಿಮ್ಮಲ್ಲಿ ಏನು ಅಬಂಡೆನ್ಸ್ ಇದೆ ನೋಡಿ, ಅದಕ್ಕೆ ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ನಿಮ್ಮಲ್ಲಿ ಏನು ನಾಲೆಜ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ಅಬಂಡೆನ್ಸ್ ಇದೆ. ಈ ದುಃಖ ನಿಮ್ಮನ್ನು ತಡೆ ಹಿಡಿಬೋದು. ಈ ಒಂದು ಪ್ರೊಕ್ಯಾಸ್ಟಿನೇಷನ್, ಇಲ್ಲಾಂದರೆ ಈ ನೆಗೆಟಿವ್ ಎನರ್ಜಿ ಕೂಡ ಇರ್ಬೋದು. ಆ್ಯಂಡ್ ಇಲ್ಲಿದೆ ಅಬಂಡೆನ್ಸ್. ಸೊ ಹೆಚ್ಚು ಮೆಟೀರಿಯಲಿಸ್ಟಿಕ್ ಆಗಿ ಕೂಡ ಯೋಚನೆ ಮಾಡಬೇಡಿ ಪೈಲ್ ನಂಬರ್ 1. ಸೊ ಅಂತಂದರೆ ನಿಮ್ಮ ಇವಾಗ ಯಾವುದೇ ಒಂದು ನೀವು ಕೆಲಸ ಮಾಡೋದಾದರೆ, ಬೇರೆಯವ್ರಿಗೆ ಹೆಲ್ಪ್ ಕೂಡ ಮಾಡೋದಾದರೆ, ನಿಮಗೆ ಅದರಲ್ಲಿ ಏನು ಉಪಕಾರ ಇದೆ ಅನ್ನೋದನ್ನು ನೋಡಬೇಡಿ. ಓಕೆ, ಸೊ ನನ್ನಿಂದ ಇವರಿಗೆ ಉಪಕಾರ ಆಯಿತು ಅಂತ ಅಂದ್ಕೊಳ್ಳಿ. ಅದರ ಬದಲು ನೀವು ಈ ಥರ ಅಂದ್ಕೊಳ್ಬೇಡಿ, ನಾನು ಇವರಿಗೆ ಹೆಲ್ಪ್ ಮಾಡಿದರೆ ಇವರಿಂದ ನನಗೇನು ಸಿಗುತ್ತೆ ಅನ್ನೋದು. ಸೊ ನೋ, ಆ ಥರ ಅಲ್ಲ ಪೈಲ್ ನಂಬರ್ 1. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಆದಷ್ಟು ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ ಪೈಲ್ ನಂಬರ್ 1. ಓಕೆ, ಆ್ಯಂಡ್ ನೋಡಿ, ಒಂದು ವೇಳೆ ಈ ಎನರ್ಜಿನ ನೀವು ಫುಲ್ ಇವಾಗ ನಾನು ಏನು ಹೇಳಿದೆ ನೋಡಿ, ಇದನ್ನು ನೀವು ಮೀರಿ ಮುಂದೆ ಹೋದರೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ಮ ಜೀವನದಲ್ಲಿ ಬಂದ ನಂತರ ನಿಮ್ಮ ಲೈಫಲ್ಲಿ ಪ್ಯಾಷನ್ ಆ್ಯಂಡ್ ಪ್ಲೆಷರ್ ಅನ್ನೋದು ಬರುತ್ತೆ. ಸೊ ಯುವರ್ ಲೈಫ್, ಸೊ ಲೈಫನ್ನು ಸರಿಯಾಗಿ ಎಂಜಾಯ್ ಮಾಡೋಕ್ಕಾಗುತ್ತೆ ನಿಮಗೆ ಪೈಲ್ ನಂಬರ್ 1. ಪ್ಯಾಷನ್ ಆ್ಯಂಡ್ ಪ್ಲೆಷರ್, ಸೊ ತೃಪ್ತಿ ಅನ್ನೋದು ಸಿಗುತ್ತೆ ನಿಮಗೆ ಲೈಫಲ್ಲಿ. ಓಕೆ, ತೃಪ್ತಿ ಅನ್ನೋದು ಸಿಗುತ್ತೆ. ಇಲ್ಲಿ ಇಲ್ಲಿ ಫುಲ್ ಮೂನ್ ಕೂಡ ಇದೆ. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಸರೆಂಡರಿಂಗ್ ಟು ದ ಜರ್ನಿ. ಎಸ್, ಆವಾಗ ತುಂಬ ಈಸಿಯಾಗಿ ನಿಮಗೆ ರಿಲೀಸ್ ಮಾಡೋಕ್ಕಾಗುತ್ತೆ ವಿಷಯಗಳನ್ನು. ಸೊ ಯಾವುದು ನೀವು ತುಂಬ ಹಿಡಿತದಲ್ಲಿ ಇಟ್ಕೊಳ್ತೀರಾ ನೋಡಿ ಪೈಲ್ ನಂಬರ್ 1, ಇಟ್ ಈಸ್ ವೆರಿ ಟಫ್, ತುಂಬ ಟಫ್ ಆಗಿರುತ್ತೆ. ಅದರ ಜೊತೆ ಅಂತಂದರೆ ಒಂದು ವಿಷಯನ ಒಂದು ಬ್ಯಾಗ್ ಒಳಗಡೆ ನೀವು ಎಷ್ಟು ಅಂತ ಹಾಕ್ತೀರಾ ಹೇಳಿ. ಓಕೆ, ಒಂದು ಬ್ಯಾಗ್ ಇದೆ, ಸಣ್ಣ ಬ್ಯಾಗ್, ಅದರಲ್ಲಿ ನೀವು ಫೋನ್ ಹಾಕ್ತೀರಾ, ನಿಮ್ಮ ಮೇಕಪ್ ಐಟಮ್ಸ್ ಎವ್ರಿಥಿಂಗ್ ನೀವು ಹಾಕ್ತಾಯಿದ್ದೀರಾ, ಬಟ್ಟೆ ಕೂಡ ಹಾಕ್ತಾಯಿದ್ದೀರಾ. ಅದನ್ನು ತುಂಬ ನೀವು ಫುಲ್ ಮಾಡಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಏನಾಗ್ಬೋದು ನೀವೇ ಅಂದ್ಕೊಳ್ಳಿ. ಅದರ ಜಿಪ್ ಹಾಕೋಕ್ಕಾಗತ್ತಾ? ಇಲ್ಲ. ಸೊ ಲೈಫ್ ಕೂಡ ಅದೇ ಥರ, ಒಂದು ಬ್ಯಾಗೇಜನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಎಷ್ಟನ್ನು ನೀವು ಹಾಕ್ತಾ ಇದ್ದೀರಾ, ಎಷ್ಟನ್ನು ತುಂಬಿಸ್ತಾ ಇದ್ದೀರಾ ಅನ್ನೋ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸರೆಂಡರಿಂಗ್ ಟು ದ ಜರ್ನಿ ಹೇಗಿದೆ ನೋಡಿ, ಅದಕ್ಕೆ ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಫೈನಲ್ ಕಾರ್ಡ್ ಪೈಲ್ ನಂಬರ್ 1. Thank you so much. Pile number 1. A partnership for a new age. It is time to welcome it. ಇಲ್ಲಿ ಎನರ್ಜಿನ ವೆಲ್ಕಮ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಯಾರ ಲೈಫಲ್ಲಿ ಹೊಸ ಪಾರ್ಟ್ನರ್ಶಿಪ್ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಲವ್ ಯುವರ್ ಸೆಲ್ಫ್ ಪೈಲ್ ನಂಬರ್ 1. ಸೊ ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ. ಓಕೆ, ಟಿಯರ್ ಡೌನ್ ದ ವಾಲ್ಸ್ ಅರೌಂಡ್ ಯುವರ್ ಹಾರ್ಟ್ಸ್, ಗಿವ್ ಆ್ಯಂಡ್ ರಿಸೀವ್ ಸೆಕ್ಯೂರಿಟಿ ಆ್ಯಂಡ್ ವಾರ್ಮ್ತ್. ಅದೇ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಜನರಿಂದ ನಿಮಗೆ ಎಷ್ಟು ಎನರ್ಜಿ ಸಿಗ್ತಾ ಇದೆ ನೋಡಿ, ಅಷ್ಟೇ ಎನರ್ಜಿನ ನೀವು ಅವ್ರಿಗೆ ಕೊಡಿ. ಬರೀ ನೀವೇ ಕೊಡ್ತಾ ಇರೋದಲ್ಲ ಪೈಲ್ ನಂಬರ್ 1. ಸೊ ಈ 2 ಕಾರ್ಡಿಂದ ನನಗಿಲ್ಲಿ ಅದೇ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಯು ಆರ್ ಯುನೀಕ್, ಬಿ ಬ್ರೇವ್, ಅ ಲಿಟಲ್ ಕ್ರೇಜಿ, ಬಟ್ ಬಿ ಯುವರ್ ಸೆಲ್ಫ್ ಅಂತಂದರೆ ಎಲ್ಲರೂ ಹೇಳೋದನ್ನು ಕೇಳಿ ಬಟ್ ಮಾಡಿ, ನಿಮ್ಗೇನು ಅನಿಸುತ್ತೆ ನೋಡಿ ಅದನ್ನೇ ಮಾಡಿ. ಏನು ಹೇಳ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಇವಾಗ ಸರಿಯಾದ ಸಮಯ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಯಾವ ಥರದ ಇಶ್ಯೂ ಇದೆ ನೋಡಿ ಅದಕ್ಕೆ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಕೈಯಲ್ಲೇ ಇರೋದು ಇದು. ಲೈಕ್ ಅದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅದಕ್ಕೊಂದು ಚಾನ್ಸನ್ನು ಕೊಡಿ, ಸರಿ ಮಾಡೋದಕ್ಕಾಗುತ್ತಾ ಅನ್ನೋದನ್ನು ನೋಡಿ ಪೈಲ್ ನಂಬರ್ 1. ಸೊ ಈ ಕಾರ್ಡ್ ನನಗೆ ಅದನ್ನೇ ಹೇಳ್ತಾ ಇದೆ. ಓಕೆ, ಅಂತಂದರೆ ನೋಡಿ ನೀವು ನಿಮ್ಮ ಪಾರ್ಟ್ನರಿಗೆ ಎಷ್ಟು ಪ್ರೀತಿನ ಕೊಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮಗೆ ಎಷ್ಟು ಪ್ರೀತಿನ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಸೊ ಇಲ್ಲಿ ಸ್ವಲ್ಪ ಸೆಲ್ಫ್ ಅವೇರ್ನೆಸ್ ತರುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1 ನಿಮಗೆ. ಓಕೆ, ಬಿಕಾಸ್ ಇದು ನಿಮಗೆ ಒಂದು ಸ್ಟ್ರೆಂತನ್ನು ಕೊಡುತ್ತೆ, ರೈಟ್. ಸೊ ಇಲ್ಲಿ ಮ್ಯೂಚುವಲ್ ಸಪೋರ್ಟ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಪೈಲ್ ನಂಬರ್ 1.
ಓಕೆ, ಸೊ ಈ ಕಾರ್ಡ್ ನನಗೆ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಏನು ಅಂತಂದರೆ ಮ್ಯೂಚುವಲ್ ಸಪೋರ್ಟ್ ಏನಿದೆ ನೋಡಿ, ಅಂತಂದರೆ ಒಬ್ರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಹೋಗುವಂಥದ್ದು. ಯಾವ ಸಿಚುವೇಶನ್ ಇದೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಪಾಲ್ ನಂಬರ್ 1. ಓಕೆ, ಸೊ ಇಲ್ಲಿ ನಿಮಗೆ ಇನ್ನೊಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ನಾನು ಹೇಳ್ದೆ ಅಲ್ವಾ, ಸ್ವಲ್ಪ ನಿಮಗೆ ಕಂಪ್ಯಾಷನೇಟ್ ಎನರ್ಜಿ ಜೊತೆ ಇರುವಂಥ ಅವಶ್ಯಕತೆ ಇದೆ ಅಂತಂದರೆ ಸೆಲೆಬ್ರೇಟ್ ಮಾಡುವಂಥ ಅವಶ್ಯಕತೆ ಇದೆ. ಗ್ರ್ಯಾಟಿಟ್ಯೂಡ್. ಓಕೆ, ಸೊ ನಿಮ್ಮ ಜೀವನದಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದಕ್ಕೆ ಹೇಳ್ತಾ ಇದೆ. ಅಂತಂದರೆ ನೀವು ಯಾವ ಥರದ ಕರ್ಮನ ಮಾಡ್ತೀರಿ ನೋಡಿ, ಅದೇ ಥರದ ನಿಮಗೆ ಫಲ ಸಿಗುತ್ತೆ. ರೈಟ್, ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಸೊ ಕರ್ಮ ಯಾವ ಥರ ನಾವು ಮಾಡ್ತೀವಿ ಅದೇ ಥರದ ಫಲ ನಮಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಸ್ವಲ್ಪ ಕಂಪ್ಯಾಷನೇಟ್ ಎನರ್ಜಿ ಜೊತೆ ಏನೋ ಬೆರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಲೈಕ್ ಫೀಲಿಂಗ್ ಹ್ಯಾಪಿ. ಸೊ ಯಾವ ನಿಮಗೆ ಖುಷಿ ಕೊಡುತ್ತೆ ನೋಡಿ ಅಂತಹ ಕೆಲಸಗಳನ್ನು ಮಾಡಿ. ಪಾಲ್ ನಂಬರ್ 1. ಓಕೆ, ಸೊ ಇಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ 1. ಬಿಕಾಸ್ ಏನು ಗೊತ್ತಾ, ಪ್ರೀತಿ ಅನ್ನೋದು ಬರೀ ಅದು ಪಾರ್ಟ್ನರಲ್ಲಿ ಇರೋದಿಲ್ಲ. ಪ್ರೀತಿ ಅನ್ನೋದು ಲೈಕ್ ಅದು ಜನರು ಇರ್ಬೋದು, ಏಂಜಲ್ಸ್ ಇರ್ಬೋದು, ಆ್ಯನಿಮಲ್ಸ್ ಇರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ನಮ್ಮ ಮಾಸ್ಟರ್ ಇರಬಹುದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಏನೋ ಬ್ರಿಡ್ಜನ್ನು ಅಂತಂದರೆ ಅವ್ರ ಜೊತೆಗಿನ ಕನೆಕ್ಷನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದೆ. ಲೈಕ್ ಅದು ಜನರು ಕೂಡ ಇರ್ಬೋದು. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪಾಲ್ ನಂಬರ್ 2. ಸೊ ಸರಿಯಾಗಿ ಚೂಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಇಡ್ತಾ ಇದ್ದೀನಿ. ಬನ್ನಿ, ಮೊದಲೆಲ್ಲ ಕಾರ್ಡನ್ನು ಶಫಲ್ ಮಾಡ್ತೀನಿ ನಾನು. ಪಾಲ್ ನಂಬರ್ 2. Thank you so much. Pile number 2. ಓಕೆ, ಮಿಥುನ ರಾಶಿ ಆಗಿರ್ಬೋದು ಇಲ್ಲಿ. ಮಿಥುನ, ಕುಂಭ, ಲೀಬ್ರಾ ರಾಶಿ. ಮಿಥುನ, ಕುಂಭ, ತುಲಾ ರಾಶಿ ಆಗಿರಬಹುದು. ಓಕೆ, ಸೊ let's see pile number 2. Pile number 2. Pile number 2. Okay. Thank you so much. Okay, so let's start the reading. Pile number 2. ಸೊ ಪೈಲ್ ನಂಬರ್ 2 ರೈಟ್ ನಾವು ಕೆಲವ್ರದ್ದು ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಹೆಲ್ತಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಓಕೆ, ಸೊ ರೈಟ್ ನಾವು ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ಹೆಲ್ತಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಇನ್ನು ಕೆಲವರು ತುಂಬಾ ಹತಾಶರಾಗೋಗಿದ್ದಾರೆ. ಇನ್ನು ನನ್ನಿಂದ ಏನೂ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಸಿಚುವೇಷನಲ್ಲಿದ್ದೀರಾ. ಇನ್ನು ಕೆಲವರಿಗೆ ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ನಾನು ಇದನ್ನ ಚೂಸ್ ಮಾಡಲ ಎರಡು ಆಪ್ಷನ್ಸಲ್ಲಿ ಸ್ಟಕ್ ಆಗಿದ್ದೀರಾ ಕೆಲವರು. ಇನ್ನು ಕೆಲವರು ಹಳೇ ಪಾಸ್ಟ್ ವಿಚಾರದಲ್ಲಿ ತುಂಬಾ ನೀವು ಸ್ಟಕ್ ಆಗಿದ್ದೀರಾ. ಎಮೋಷ್ನಲಿ ತುಂಬಾ ಫೀಲ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಹೆಲ್ತ್ ಇಶ್ಯೂ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ ಹೆಲ್ತ್ ಇಶ್ಯೂಸ್ ಇದೆ. ಇನ್ನು ಕೆಲವ್ರದ್ದು ಲೈಫಲ್ಲಿ ಕಮ್ಯುನಿಕೇಷನ್ ಇಲ್ಲ. ಓಕೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರಬಹುದು, ಲೈಕ್ ನಿಮ್ಮ ಪಾರ್ಟ್ನರ್ ಜೊತೆ ಇರಬಹುದು, ಮಿಸ್ಕಮ್ಯುನಿಕೇಷನ್ಸ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ರೈಟ್ ನಾವು ನಿಮ್ಮ ಪಾರ್ಟ್ನರಲ್ಲಿ. ಸೊ ನನಗಿಲ್ಲಿ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2
ಓಕೆ. ಸೊ ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ. ಸೊ ಕೆಲವ್ರಿಗೆ ಅನಿಸ್ತಾ ಇರ್ಬೋದು, ನಾನು ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಯಾಕೆ ನನಗೆ ಯಾವುದೇ ಥರದ ಅವಾರ್ಡ್ ಸಿಗ್ತಾ ಇಲ್ಲ, ಯಾಕೆ ನಾನು ಮುಂದೆ ಹೋಗ್ತಾ ಇಲ್ಲ, ಯಾಕೆ ನನ್ನ ಲೈಫ್ ಈ ಥರ ಆಗೋಗಿದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಪೈಲ್ ನಂಬರ್ 2, ಇಂಡಿಪೆಂಡೆಂಟ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ರ, ಬಟ್ ಇಲ್ಲಿ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ವಿಷಯ ನಿಮ್ಮನ್ನು ತುಂಬಾ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಓಕೆ. ಸೊ ಮೆಂಟಲಿ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ಪೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮೆಂಟಲಿ ಆ್ಯಂಡ್ ಎಮೋಷ್ನಲಿ ತುಂಬಾ ನೀವು ಕುಗ್ಗು ಹೋಗಿದ್ದೀರಾ. ಪೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ರೈಟ್ ನಾವು ನಿಮಗೆ ಬೇರೆಯವರು ನಿಮ್ಮ ಬಗ್ಗೆ ಒಳ್ಳೆಯದಕ್ಕೆ ಮಾತಾಡಿದ್ರು ನಿಮ್ಗೆ ಅನಿಸುತ್ತೆ, ಎಸ್ ಇವರು ಏನೋ ಕೆಟ್ಟದಕ್ಕೇ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಆ ಒಂದು ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ. ಹೆಲ್ತ್ ವೈಸಲ್ಲಿ ನನಗೆ ಇಲ್ಲಿ ಹೆಚ್ಚು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ದೀನಿ ನಾನು. ಪೈಲ್ ನಂಬರ್ 2. ಓಕೆ. ಆ್ಯಂಡ್ ಇನ್ನು ಕೆಲವ್ರ ಲೈಫಲ್ಲಿ ಏನೋ ಅದೇ ನಾನು ಹೇಳ್ದೆಲ್ಲ ಮಿಸ್ಕಮ್ಯುನಿಕೇಷನ್ ಇರ್ಬೋದು ಒಂದು. ಇನ್ನೊಂದು ಏನು ಅಂತಂದರೆ ಮನೆಯಲ್ಲಿ ಜಗಳ ಇರ್ಬೋದು, ಇಲ್ಲಾಂದರೆ ಪಾರ್ಟ್ನರ್ ಜೊತೆ ಜಗಳ ಇರ್ಬೋದು. ಸೊ ಅಂತಹ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಯಾವುದಾದ್ರು ಡಿಸಿಷನ್ಸ್ ತೊಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗದೆ ಇರಬಹುದು ರೈಟ್ ನಾವು. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2 ರೈಟ್ ನಾವು ಆ ಒಂದು ಎನರ್ಜಿಯಲ್ಲಿದ್ದೀರಾ ನೀವು. ಏನೋ ತೋರಿಸ್ತಾ ಇಲ್ಲ ನಿಮಗೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಂಡ್ ಮಾಡೋಣ ಅಂತ ಕೆಲವೊಂದು ಇಲ್ಲಿ ರಿಲೇಷನ್ಶಿಪ್ ಎಂಡ್ ಆಗಿರ್ಬೋದು, ಇನ್ನು ಕೆಲವ್ರು ಎಂಡ್ ಮಾಡೋಣ ಅನ್ನೋ ಒಂದು ಸಿಚುವೇಷನಲ್ಲಿ ಇರ್ಬೋದು. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ. ಆ್ಯಂಡ್ ನಿಮ್ಗೆ ಅನಿಸ್ತಾ ಇದೆ ಏನು ಅಂತಂದರೆ ನನ್ನವರು ಅಂತ ಅಂದ್ಕೊಂಡಿದ್ದೆ, ಬಟ್ ಇವರು ಈ ಥರ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಇವರು ಈ ಥರ ನನ್ನ ಜೊತೆ ಮಾತಾಡ್ತಾರೆ, ಇವರು ಈ ಥರ ನನ್ನ ಜೊತೆ ಬಿಹೇವ್ ಮಾಡ್ತಾರೆ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ ಅಂತ ನಿಮಗೆ ರೈಟ್ ನಾವು ಅನ್ನಿಸ್ತಾ ಇರ್ಬೋದು. ಪೈಲ್ ನಂಬರ್ 2. ಓಕೆ. ಸೊ ಇಲ್ಲಿ ನನಗೆ ಯಾವ ರಾಶಿ ಹೆಚ್ಚು ಕಾಣ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ಸಿಂಹ, ಧನು, ಮೇಷರಾಶಿ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ವೃಶ್ಚಿಕ, ಆಮೇಲೆ ವೃಶ್ಚಿಕ, ಮೀನ, ಕಟಕ, ಆಮೇಲೆ ಇಲ್ಲಿ ಕುಂಭ, ತುಳ, ಆಮೇಲೆ ಮಿಥುನ ರಾಶಿ ಕಾಣ್ತಾ ಇದೆ. ಓಕೆ. ಸೊ ಲೆಟ್ಸ್ ಸಿ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ. ಲೆಟ್ಸ್ ಸಿ ಅನ್ಎಕ್ಸ್ಪೆಕ್ಟೆಡ್ ಏನು ಚೇಂಜ್ ಬರ್ತಾ ಇದೆ. ದ ಲವರ್ಸ್. ಓಕೆ. ಡೆತ್. ಓಕೆ. 2 of Pentacles and the 4 of Pentacles. ಓಕೆ. ನೋಡಿ, ಸೊ ರೈಟ್ ನಾವು ಯಾವ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದಾರೆ ನೋಡಿ, ಅಂತಂದರೆ ದೂರ ಆಗಿರ್ಬೋದು, ಇಲ್ಲಾಂದರೆ ಅವ್ರ ಜೊತೆ ಸಮಸ್ಯೆಗಳು ನಿಮಗೆ ನಡೀತಾ ಇರ್ಬೋದು, ಬಟ್ ಈ ವ್ಯಕ್ತಿಗಳು ಅವರಾಗಿ ನಿಮ್ಮ ಲೈಫಲ್ಲಿ ಹೋಗ್ತಾರೆ. ಓಕೆ. ಕೆಲವ್ರದ್ದು ಹೋಗಿರ್ಬೋದು, ಇನ್ನು ಕೆಲವ್ರದ್ದು ಹೋಗ್ಬೋದು. ಲೈಕ್ ಕೆಲವರ ಮೇಲೆ ಡೌಟ್ ಇರ್ಬೋದು, ಇವರು ನಿಜವಾಗ್ಲೂ ನನ್ನ ಟ್ರೂ ಫ್ರೆಂಡ, ಟ್ರೂ ಸ್ನೇಹಿತರ ಅನ್ನೋದು. ಓಕೆ. ಸೊ ಆ ಒಂದು ಎನರ್ಜಿನ ನೋಡ್ತಾ. ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ನೀವು ಅವರನ್ನು ನಿಮ್ಮ ಲೈಫಿಂದ ಟಾಟಾ ಬೈ ಬೈ ಹೇಳ್ಬೋದು, ಇಲ್ಲಾಂದರೆ ಕೆಲವೊಂದು ರಿಲೇಷನ್ಶಿಪ್ ಅನ್ಎಕ್ಸ್ಪೆಕ್ಟೆಡ್ಲಿ ಟಾಟಾ ಬೈ ಬೈ ಆಗಬಹುದು. ಸೊ ಈ ಟಾಟಾ ಬೈ ಬೈ ಆದರೂ ಕೂಡ ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ಓಕೆ. ಸೊ ನಿಮ್ಮನ್ನು ತುಂಬ ಪ್ರೀತಿ ಮಾಡಬಹುದು ಇವರು. ಆ್ಯಂಡ್ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮ್ಯೂಚುವಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ನೀವು ಅವ್ರ ಜೊತೆ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು, ಅವರು ಕೂಡ ನಿಮಗೆ ಒಳ್ಳೆ ಟೈಮ್ ಕೊಡಬಹುದು. ಓಕೆ. ಸೊ ನಿಮ್ಮ ಆಗು ಹೋಗುಗಳಿರ್ಬೋದು, ಅವ್ರದ್ದಿರ್ಬೋದು, ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ನೀವು ಮುಂದೆ ಹೋಗ್ಬೋದು. ಅಂತಹ ಒಂದು ಲೈಫ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಓಕೆ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಸ್ವಲ್ಪ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಆದರೆ ಸ್ವಲ್ಪ ಪೇಯ್ನ್ ಅಂತೂ ಇದೆ, ನಿಮಗೆ ಪೇಯ್ನ್ ಅಂತೂ ಆಗಬಹುದು. ಅನ್ಎಕ್ಸ್ಪೆಕ್ಟೆಡ್ಲಿ ಯಾವುದೋ ಚೇಂಜ್ ಬರ್ತಾ ಇದೆ ನೋಡಿ, ಇದರಲ್ಲಿ ಸ್ವಲ್ಪ ಪೇಯ್ನ್ ನಿಮಗೆ ಅನಿಸ್ಬಹುದು. ಬಟ್ ಪೇಯ್ನ್ ಇದ್ದರೂ ಕೂಡ ನಿಮಗೋಸ್ಕರ ಹೊಸ ದಾರಿ ಇಲ್ಲಿ ಓಪನ್ ಆಗ್ತಾ ಇದೆ, ಹೊಸ ಡೋರ್ ನಿಮಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರೆ ಪೈಲ್ ನಂಬರ್ 2. ಸೊ ಇವರು ನಿಮ್ಮನ್ನು ಎಮೋಷ್ನಲಿ ತುಂಬಾ ಲೈಕ್ ಏನು ಹೇಳ್ತಾರೆ, ಸಾಂತ್ವನ ಹೇಳ್ತಾರೆ ಅಲ್ವಾ. ಸೊ ಆ ಥರ ಮಾಡ್ಬೋದು, ಇಲ್ಲಾಂದರೆ ಇವ್ರು ನಿಮ್ಮನ್ನು ಹೀಲ್ ಕೂಡ ಮಾಡ್ಬೋದು. ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ. ಓಕೆ. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್, ಅದೇ ನಾನು ಹೇಳ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ನಿಮ್ಮವರು ಅಂತ ಯಾರು ಅಂದ್ಕೊಂಡಿದ್ರಿ ನೋಡಿ, ಅವರು ದೂರ ಆಗ್ಬೋದು. ಲೈಫ್ ಆ ಒಂದು ಸಿಚುವೇಷನಲ್ಲಿ ಇರ್ಬೋದು, ಆ ಒಂದು ಎನರ್ಜಿಯಲ್ಲಿ ರೈಟ್ ನೀವಿದ್ದೀರಾ. ಆ್ಯಂಡ್ ಇನ್ನೂ ಯಾರೋ ನಿಮ್ಮಿಂದ ಹಣ ತೊಗೊಂಡಿದ್ದಾರೆ, ಅವರು ನಿಮಗೆ ವಾಪಸ್ ಕೊಡುವಂತಹ ಸಂದರ್ಭಗಳನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಹಣ ನಿಮಗೆ ವಾಪಸ್ ಬರ್ಬೋದು ಪೈಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ. ಬಿಕಾಸ್ ದ 10 of Pentacles ಇಂದ ಆ್ಯಂಡ್ 4 of Pentacles ಇಂದ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 2.
ಓಕೆ, 10 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಫೋರ್ ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ಹಣದಲ್ಲಿ ಸ್ಟೆಬಿಲಿಟಿನ ನಾನು ನೋಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಅಂತಂದರೆ ನಿಮ್ಮ ಇವಾಗ ಕರಿಯರ್ ಇರ್ಬೋದು, ಲೈಕ್ ಕರಿಯರಲ್ಲಿ ಕೂಡ ಇರ್ಬೋದು, ನೀವು ತುಂಬಾ ಲೈಕ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದರಲ್ಲಿ ಗ್ರೋತನ್ನು ನೀವು ನೋಡ್ಬೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಸೇವ್ ಕೂಡ ಮಾಡ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 2. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಫ್ಯಾಮಿಲಿಯಿಂದ ಹೆಲ್ಪ್ ಕೂಡ ಸಿಗಬಹುದು ಇಲ್ಲಿ, ನನಗೆ ಆ ಥರ ಅನ್ನಿಸ್ತಾ ಇದೆ. ಬಟ್ ಟೋಟಲಿ ಹೇಳಬೇಕು ಅಂತಂದರೆ ಪಾಲ್ ನಂಬರ್ 2, ಸೊ ಚೇಂಜ್ ಏನಿದೆ ನೋಡಿ, ಇದು ನಿಮ್ಮನ್ನು ಪೂರಾ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು. ಸೊ ರೈಟ್ ನಾವು ಯಾವ ಪೇನನ್ನು ನೀವು ಅನುಭವಿಸ್ತಾ ಇದ್ದೀರಾ ನೋಡಿ, ಅದನ್ನು ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಾಗ ಪೇನ್ ಏನಿದೆ ನೋಡಿ, ಆ ಪೇನಲ್ಲಿದ್ದು ನೀವು ಕಲಿತು ಮುಂದೆ ಹೋದಾಗ ಸೊ ಆ ಪೇನನ್ನು ನೀವು ತುಂಬ ಈಸಿಯಾಗಿ ಹೀಲ್ ಮಾಡ್ಬೋದು. ಪಾಲ್ ನಂಬರ್ 2 ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನನಗಿಲ್ಲಿ ಆ ಥರ ಅನಿಸ್ತಾ, ನಿಮ್ಮ ಲೈಫಲ್ಲಿ ಅಂಥ ಒಂದು ಪರ್ಸನ್ ಕೂಡ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು ಅವರು. ಓಕೆ, ಮೇ ಬಿ ಅವರು ನಿಮಗೆ ಆಫರ್ ಮಾಡಬಹುದು. ಸೊ ಆ ಆಫರ್ ನಿಮಗೆ ತುಂಬಾ ನಿಮ್ಮನ್ನು ಹೀಲ್ ಮಾಡ್ಬೋದು, ಇಲ್ಲಾಂದರೆ ನೀವು ಅದರಿಂದ ತುಂಬಾ ಕಲಿಬಹುದು ಕೂಡ. ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ನಾನು ನೋಡಬೇಕು ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಫ್ಯಾಮಿಲಿ ರಿಯೂನಿಯನ್ ಇದೆ ಇಲ್ಲಿ, ನನಗೆ ಆ ಥರ ಅನ್ನಿಸ್ತಾ ಇದೆ. ಓಕೆ, ಕೆಲವರಿಗೆ ಪ್ರಪೋಸಲ್ಸ್ ಕೂಡ ಬರಬಹುದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಇನ್ನೊಂದು ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಪಾಲ್ ನಂಬರ್ 2, ಇಲ್ಲಿ ನೀವು ಯಾವ ವಿಷಯಕ್ಕೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲಿ ಒಂದು ಚೇಂಜ್ ಬರ್ತಾ ಇದೆ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದರಲ್ಲಿ ಚೇಂಜ್ ಬರ್ತಾ ಇದೆ. ಇಲ್ಲಿ ಡೆತ್ ಕಾರ್ಡ್ ಕೂಡ ಇದೆ. ಇಟ್ಸ್ ಆಲ್ ಅಬೌಟ್ ಟ್ರಾನ್ಸ್ಫಾರ್ಮೇಷನ್. ಸೊ ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜ್ ಬರ್ಬೋದು, ಬದಲಾವಣೆ ಬರ್ಬೋದು. ಇದರಲ್ಲಿ ಈ ಕಾರ್ಡ್ ನನಗೇನು ಹೇಳ್ತಾ ಇದೆ ಅಂತಂದರೆ ಸ್ವಲ್ಪ ಪೇನನ್ನು ಕೊಡ್ಬೋದು ಇದು ನಿಮಗೆ. ಪಾಲ್ ನಂಬರ್ 2 ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಡ್ರೀಮ್. ಓಕೆ, ನೋ ನಥಿಂಗ್ನೆಸ್, ಇಂಟೆನ್ಸಿಟಿ ಆ್ಯಂಡ್ ಆರ್ಡಿನರಿನೆಸ್. ಓಕೆ, ಸೊ ಪಾಲ್ ನಂಬರ್ 2 ನಿಮಗೆ ನಾನು ಇವಾಗ ಈ ಒಂದು ಎನರ್ಜಿ ನಿಮಗೆ ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ಮ ಲೈಫಲ್ಲಿ ಬರುತ್ತೆ. ಬಟ್ ಅದರ ಜೊತೆ ಕೆಲವೊಂದು ತಡೆಗಳು ಕೂಡ ಬರುತ್ತೆ, ಅಡೆತಡೆಗಳು ಅಂತಂದರೆ ಇಟ್ಸ್ ಕಾಮನ್ ರೈಟ್. ಪಾಸಿಟಿವ್ ಆಗಬೇಕು ಅಂತಂದರೆ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನಮ್ಮ ಮೈಂಡ್ ಕೂಡ ಡೈವರ್ಟ್ ಆಗೋದಾಗೆ ಆಗುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಹೆಲ್ತಲ್ಲಿ ಕೂಡ ನಾನು ಬದಲಾವಣೆನ ನೋಡ್ತಾ ಇದ್ದೀನಿ ಇಲ್ಲಿ ಪಾಲ್ ನಂಬರ್ 2. ಓಕೆ, ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಹೆಲ್ತಲ್ಲಿ ಕೂಡ ಬದಲಾವಣೆ ಬರ್ತಾ ಇದೆ ಪಾಲ್ ನಂಬರ್ 2. ಓಕೆ, ಸೊ ಮನಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ ಮನಿ ಬರ್ಬೋದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿದೆ ದ ಡ್ರೀಮ್ ಆ್ಯಂಡ್ ನಥಿಂಗ್ನೆಸ್. ಸೊ ಪಾಲ್ ನಂಬರ್ 2 ನಿಮಗೆ ಈ ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪಾರ್ಟ್ನರ್, ಇಲ್ಲಾಂದರೆ ಒಂದು ಒಳ್ಳೆ ಹ್ಯಾಪಿನೆಸ್ ಎನರ್ಜಿ. ಆ್ಯಂಡ್ ರೈಟ್ ನಾವು ಏನೆಲ್ಲ ಸಮಸ್ಯೆ ಇದೆ ನೋಡಿ, ಅದನ್ನ ಪರಿಹಾರವಾಗಿ ನೀವು ಮುಂದೆ ಹೋಗಬೇಕು ಅಂತಂದರೆ ಪಾಸ್ಟಲ್ಲಿ ಎಲ್ಲ ಏನಾಗಿದೆ ನೋಡಿ ಅದನ್ನ ಬಿಟ್ಬಿಟ್ಟು ಡ್ರೀಮ್ ಮಾಡೋದನ್ನು ಬಿಟ್ಬಿಡಿ ಪಾಲ್ ನಂಬರ್ 2. ಓಕೆ, ಬಿಕಾಸ್ ಡ್ರೀಮ್ ಇನ್ನಷ್ಟು ಇಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಇದು ಹಾಗಾದರೆ ಹೇಗೆ, ಇದು ಹೀಗಾದರೆ ಹೇಗೆ ಅನ್ನೋದು. ಡ್ರೀಮ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಆ ಡ್ರೀಮ್ ಹೇಗಿರಬೇಕು ಅಂತಂದರೆ ಅದು ನನಸು ಮಾಡುವಾಗೆ ಇರಬೇಕು. ಸೊ ಇಲ್ಲಾಂದರೆ ಈ ಒಂದು ಎನರ್ಜಿ ಅವೈಲೇಬಲ್ ಇರೋದು ಕೂಡ ಬರೋದಿಲ್ಲ ನಿಮ್ಮ ಹತ್ರ ಪಾಲ್ ನಂಬರ್ 2. ಓಕೆ, ಪಾಸ್ಟಲ್ಲಿ ಹೆಚ್ಚು ಇರಬೇಡಿ ಪಾಲ್ ನಂಬರ್ 2 ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಪಾಸ್ಟಲ್ಲಿ ಇರಬೇಡಿ ಆ್ಯಂಡ್ ಹಳೇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಕಾಳನ್ನು ಕಳಿಬೇಡಿ ಪಾಲ್ ನಂಬರ್ 2. ಸೊ ರಿಯಾಲಿಟಿಯಲ್ಲಿ ಜೀವನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಏನೂ ಇಲ್ಲ ಅನ್ನೋದು ಏನಿದೆ ನೋಡಿ, ರೈಟ್ ನಾವು ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಲೈಕ್ ಏನೂ ಆಗೋದಿಲ್ಲ ಅಂತ ನಾವು ಕೆಲವೊಮ್ಮೆ ಹೇಳ್ತೀವಿ ಅಲ್ವಾ. ಸೊ ಇಷ್ಟೊಂದು ಹೇಳ್ತಾರೆ, ಹಾಗಾಗುತ್ತೆ ಹೀಗಾಗುತ್ತೆ, ಬಟ್ ಏನೂ ಆಗ್ತಾಯಿಲ್ಲ. ಸೊ ಆ ಒಂದು ನಿಮ್ಮ ಸಣ್ಣ ಲೈನ್ ಏನಿದೆ ನೋಡಿ, ಆಗೋದಿಲ್ಲ ಅನ್ನೋದು, ಸೊ ಅದು ಮುಂದೆ ಏನಿದೆ ನೋಡಿ ಆಗೋದನ್ನು ಕೂಡ ಆಗದಾಗೆ ಮಾಡುತ್ತೆ. ಬಿಕಾಸ್ ಅದು ನೀವು ಅಫರ್ಮ್ ಮಾಡಿದಾಗತ್ತೆ, ನೀವು ಅಫರ್ಮ್ ಮಾಡೋದಕ್ಕಾಗತ್ತೆ. ಓಕೆ, ಅಂತಂದರೆ ಏನು ಖಾಲಿ ಇದೆ ನೋಡಿ ನಿಮ್ಮ ಲೈಫಲ್ಲಿ ಅದನ್ನು ನೀವು ತುಂಬಿಸ್ಬೋದು, ಬೇರೆ ಯಾರು ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಬೇರೆಯವರ ನಿಮಗೆ ಪ್ರೀತಿ ಸಿಗುತ್ತೆ ಅಂತಂದರೆ ನೋ, ಫಸ್ಟ್ ಆಫ್ ಆಲ್ ಲವ್ ಯುವರ್ ಸೆಲ್ಫ್, ಕೇರ್ ಯುವರ್ ಸೆಲ್ಫ್, ರೈಟ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಇಲ್ಲಿದೆ ಇಂಟೆನ್ಸಿಟಿ. ಓಕೆ, ನಿಮ್ಗೆ ಇಲ್ಲಿ ನಾನು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಪಾಲ್ ನಂಬರ್ 2 ಆದಷ್ಟು ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ಓಕೆ, ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ಆ್ಯಂಡ್ ಎಲ್ಲದಕ್ಕೂ ಒಂದೇ ಸಲ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ತಾಳ್ಮೆ ತುಂಬ ಇಂಪಾರ್ಟೆಂಟ್ ಪಾಲ್ ನಂಬರ್ 2. ಓಕೆ, ತಾಳ್ಮೆ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಆರ್ಡಿನರಿನೆಸ್ಸಿಂದ ಸ್ವಲ್ಪ ಹಾರ್ಡ್ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಒಂದು ವೇಳೆ ನೀವು
ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ. ಇವಾಗ ನೀವು ಒಂದು ಪೆನ್ನನ್ನು ಯಾವಾಗಲೂ ಒಂದೇ ಥರ ಸೇಲ್ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ. ಒಂದೇ ಜಾಗದಲ್ಲಿ ಸೇಲ್ ಮಾಡ್ತಾ ಇದ್ದರೆ ಅದು ನಿಮಗೆ ಸೇಲ್ ಆಗೋದಿಲ್ಲ, ರೈಟ್? ಬೇರೆ ಪ್ಲೇಸಿಗೆ ಹೋದಾಗಲೇ ಅದು ಸೇಲ್ ಆಗೋದು. ಅದೇ ಥರ ಸೊ ನಮ್ಮ ಲೈಫ್ ಕೂಡ ಅಷ್ಟೇ. ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತನ್ನಿ. ನಿಮ್ಮ ಲೈಕ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅದರಲ್ಲಿ ಕೂಡ ಸ್ವಲ್ಪ ಚೇಂಜನ್ನು ತೊಗೊಂಡು ಬನ್ನಿ. ಪಾಲ್ ನಂಬರ್ 2. ಇಲ್ಲ ಅಂದರೆ ನೀವು ಆರ್ಡಿನರಿನೆಸ್ಸಿಂದ ಯಾವುದನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ ನೋಡಿ, ಅದು ಸಾಧ್ಯ ಇಲ್ಲ. ಈ ಅನ್ಎಕ್ಸ್ಪೆಕ್ಟ್ ಚೇಂಜ್ ಏನಿದೆ ನೋಡಿ, ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಪಾಲ್ ನಂಬರ್ 2. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಸ್ವಲ್ಪ ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ರೆ ಅಂತಂದರೆ ಗೋ ವಿತ್ ದ ಫ್ಲೋ. ಸೊ ನನಗಿಲ್ಲಿ ಅದೇ ಒಂದು ಎನರ್ಜಿ ಸಿಗ್ತಾ ಇದೆ, ಗೋ ವಿತ್ ದ ಫ್ಲೋ. ಬಟ್ ಹೆಚ್ಚು ಡೀಪಾಗಿ ಡ್ರೀಮ್ ಮಾಡಿಕೊಂಡು ಜೀವನ ಮಾಡಬೇಡಿ ಅಂತಂದರೆ ಇಲ್ಲಿ ನೀವೆಷ್ಟು ಪಾರ್ಟಿಸಿಪೇಟ್ ಮಾಡ್ತೀರಾ ನೋಡಿ. ಓಕೆ, ಇವಾಗ ರೈಟ್ ನಾವು ನಿಮ್ಮ ಲೈಫಲ್ಲಿ ಜಗಳಗಳು ನಡೀತಾ ಇರ್ಬೋದು, ಪಾರ್ಟಿಸಿಪೇಟ್ ಮಾಡಬೇಡಿ. ನೀವು ಆ ಎನರ್ಜಿನ ಕ್ಯಾನ್ಸಲ್ ಮಾಡಿ. ಓಕೆ, ಅದ್ರ ಜೊತೆ ಪಾರ್ಟಿಸಿಪೇಟ್ ಮಾಡಬೇಡಿ. ನೀವು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತೀರಾ ನೋಡಿ, ಈ ಯಾವುದು ಎನರ್ಜಿ ಅನ್ಎಕ್ಸ್ಪೆಕ್ಟೆಡ್ ಯಾವುದಿದೆ ನೋಡಿ, ಅದು ಯಾವುದು ಬರೋದಿಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಇದು ಎಲ್ಲ ತಡೆ ಹಿಡಿಬಹುದು. ಪಾಲ್ ನಂಬರ್ 2. ಓಕೆ, ಒಂದು ಲೇಝಿ ಎನರ್ಜಿ ಇರಬಹುದು, ಆರ್ಡಿನರ್ ಆಗಿರುವಂಥದ್ದು ಇರ್ಬೋದು, ಇಲ್ಲಾಂದರೆ ಡ್ರೀಮ್, ನಿಮ್ಮ ಪಾಸ್ಟ್ ಲೈಫ್ ಇರ್ಬೋದು. ಪಾಸ್ಟ್ ಲೈಫಲ್ಲ, ಸೊ ಪಾಸ್ಟಲ್ಲಿ ಆದಂತಹ ವಿಷಯಗಳು ನಿಮ್ಮನ್ನು ಕಾಡೋದ್ರಿಂದ ಸೊ ಇದು ಬರೋದು ಯಾವುದಿದೆ ನೋಡಿ, ಅನ್ಎಕ್ಸ್ಪೆಕ್ಟ್ ಚೇಂಜ್ ಅದು ಕೂಡ ಬರೋದಿಲ್ಲ. ಓಕೆ, ಪಾಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಮಾಡೋದಕ್ಕೆ ಪ್ರಯತ್ನ ಪಡಿ ಲೈಫಲ್ಲಿ. ಓಕೆ, ಸ್ವಲ್ಪ ನಿಮ್ಮ ಏನೋ ಆ್ಯಟಿಟ್ಯೂಡನ್ನು ಸ್ವಲ್ಪ ಚೇಂಜ್ ಮಾಡಿ. ಪಾಲ್ ನಂಬರ್ 2. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ನೋಡೋಣ ಇಲ್ಲಿ ಏನಿದೆ. ಬ್ರೇಕಿಂಗ್ ಥ್ರೂ ಈಸ್ ಅಟ್ ಹ್ಯಾಂಡ್ ಆ್ಯಂಡ್ ದ ಜರ್ನಿ ಬೈ ಮೂನ್, ಬಿಲೀವ್ ಇನ್ ಮ್ಯಾಜಿಕ್. ಓಕೆ, ಸೊ ನೋಡಿ, ನಿಮ್ಮ ಜೀವನದಲ್ಲಿ ಏನೋ ಈ ಅನ್ಎಕ್ಸ್ಪೆಕ್ಟೆಡ್ ಬದಲಾವಣೆಗಳು ಬಂದಾಗ ನೀವು ಮುಂದೆ ಯಾವುದೇ ಥರದ ಪರಿಸ್ಥಿತಿ ಬಂದರೂ ಕೂಡ ನೋಡಿ, ಅದನ್ನು ನೀವು ಎದುರಿಸಿ ಮುಂದೆ ಹೋಗ್ತೀರಾ. ಓಕೆ, ಸೊ ನಿಮಗೆ ವಿಶ್ವಾಸ ಅನ್ನೋದು ಬರುತ್ತೆ ದೇವರಲ್ಲಿ ಕೂಡ. ಎಸ್, ದೇವರಿದ್ದಾರೆ. ಬಿಲೀವ್ ಇನ್ ಮ್ಯಾಜಿಕಲ್ಲೂ ಕೂಡ ನಿಮಗೆ ವಿಶ್ವಾಸ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಿಮ್ಮನ್ನು ನೀವು ಹೀಲ್ ಕೂಡ ಮಾಡ್ತೀರಾ. ನಾನು ಮೊದಲೇ ಹೇಳಿದೆ ಅಲ್ವಾ, ಸೊ ನಿಮ್ಮನ್ನು ನೀವು ಹೀಲ್ ಮಾಡುವಂಥದ್ದು, ಬೇರೆಯವರನ್ನು ಕೂಡ ನೀವು ಹೀಲ್ ಮಾಡ್ಬೋದು. ಪಾಲ್ ನಂಬರ್ 2. ಸೊ ಇದು ಹೀಲಿಂಗ್ ಏನಿದೆ ನೋಡಿ, ಬರೀ ಔಟ್ಸೈಡ್ ಹೀಲಿಂಗ್ ಅಲ್ಲ, ಇದು ಇನ್ನರ್ ಹೀಲಿಂಗ್, ಒಳಗಡೆ ಇರುವಂಥ ಇನ್ನರ್ ಹೀಲಿಂಗ್. ಪಾಲ್ ನಂಬರ್ 2. ಓಕೆ, ಸೊ ನನಗಿಲ್ಲಿ ಆ ಒಂದು ಎನರ್ಜಿ ಕಾಣ್ತಾ ಇದೆ, ಬಿಕಾಸ್ ಆ ಎನರ್ಜಿ ನಿಮ್ಮ ಜೊತೆಗಿದೆ. ಪಾಲ್ ನಂಬರ್ 2. ಓಕೆ, ಈ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಏನಿದೆ ನೋಡಿ, ನಿಮ್ಮನ್ನು ತುಂಬ ಹೀಲ್ ಮಾಡುತ್ತೆ. ಆ್ಯಂಡ್ ಮುಂದೆ ಬರುವಂತಹ ಯಾವುದೇ ಥರ ಪರಿಸ್ಥಿತಿಗೆ ನೋಡಿ, ಹೇಗೆ ಬೇಕಾದರೂ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಯಾವ ಥರ ಕೂಡ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಇದರಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಪಾಲ್ ನಂಬರ್ 2. You are experiencing a spiritual blossoming. Take a new direction and be open to new experience. ಎಸ್, ನಿಮಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ರೈಟ್ ನಾವು ಯಾರೆಲ್ಲ ಇದ್ದೀರಾ ನೋಡಿ, ನಿಮ್ಮಲ್ಲಿ ಸ್ಪಿರಿಚುವಲ್ ಬ್ಲೋಸಮಿಂಗ್ ಆಗ್ತಾ ಇದೆ, ನೀವು ಸ್ಪಿರಿಚುವಲಿ ಗ್ರೋ ಆಗ್ತಾ ಇದ್ದೀರಾ. ಸೊ ರೈಟ್ ನಾವು ನಿಮ್ಮ ಪರಿಸ್ಥಿತಿ ಏನಿದೆ ನೋಡಿ, ಇದು ಸುಮ್ಮನೆ ಇಲ್ಲ. ಪಾಲ್ ನಂಬರ್ 2. ಇದು ನಿಮಗೆ ಸ್ಪಿರಿಚುವಲ್ ಬ್ಲೋಸಮ್ ಆಗೋದಕ್ಕೆ ಈ ಒಂದು ಎಕ್ಸ್ಪೀರಿಯನ್ಸ್ನ ರೈಟ್ ನಾವು ನೀವು ಮಾಡ್ತಾ ಇದ್ದೀರಾ. ಸೊ ಟೇಕ್ ಅ ನ್ಯೂ ಡೈರೆಕ್ಷನ್, ಹೊಸ ಡೈರೆಕ್ಷನ್ನ ಇಲ್ಲಿ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಿ ಓಪನ್ ಟು ನ್ಯೂ ಎಕ್ಸ್ಪೀರಿಯನ್ಸ್ನ ಆಹ್ವಾನ ಮಾಡೋದಕ್ಕೆ ಇಲ್ಲಿ ನಿಮಗೆ ಆಹ್ವಾನಿಸೋದಕ್ಕೆ ಇಲ್ಲಿ ಹೇಳ್ತಾ ಇದೆ. ಪಾಲ್ ನಂಬರ್ 2. ಆ್ಯಂಡ್ ಇಲ್ಲಿದೆ ನಂಬರ್ 43. ಆ್ಯಂಡ್ ಹ್ಯಾವ್ ಅ ಕರೇಜ್. ಪಾಲ್ ನಂಬರ್ 2. ನಾನು ಶಫಲ್ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಆಫ್ ಆಯ್ತು ಕ್ಯಾಮ್ರಾ. ಓಕೆ, ಸೊ ಹ್ಯಾವ್ ಅ ಕರೇಜ್. ನಿಮ್ಮಲ್ಲಿರುವಂತಹ ಕರೇಜ್ ಏನಿದೆ ನೋಡಿ, ನಿಮ್ಮಲ್ಲಿರುವಂಥ ಧೈರ್ಯ ಏನಿದೆ ನೋಡಿ, ಅದನ್ನ ಅವೇಕನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಹೇಳ್ತಾ ಇರಲಿಲ್ಲ, ಕೆಲವೊಂದು ಫಿಲ್ಮಲ್ಲೆಲ್ಲ ನೀವು ಡೈಲಾಗ್ ನೋಡಿರ್ಬೋದು, ಏನು ಅಂತಂದರೆ ಒಳಗಿರುವ ಸಿಂಹನ ನೀನು ಎಬ್ಬಿಸಿದೆಯಾ ಅನ್ನೋದು. ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ. ಪಾಲ್ ನಂಬರ್ 2. ವೇಕಪ್. ಓಕೆ, ಮಲ್ಕೊಂಡಿದ್ದೀರಾ ನೀವು ಇನ್ನೂ ಕೂಡ, ಎದ್ದೇಳೋದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ. ಹ್ಯಾವ್ ಅ ಕರೇಜ್. ಆ ವಾರಿಯರ್ ಲೈಟ್ ನಿಮ್ಮಲ್ಲಿದೆ, ಅದನ್ನ ಎಬ್ಬಿಸೋದಕ್ಕೆಲ್ಲ ಹೇಳ್ತಾ ಇದೆ. ಪಾಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.